ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ಕಳೆದ 8 ತಿಂಗಳದಿಂದ ರೈತರು ಯಾವ ಮಧ್ಯವರ್ತಿಗಳ, ಯಾವ ದಲ್ಲಾಳಿಗಳ ಬೆಂಬಲ ಇಲ್ಲದೆ ಇವರು ನೇರ ಮಾರುಕಟ್ಟೆ ಅನ್ನೋ ಒಂದು ತತ್ವದಡಿಯಲ್ಲಿ ಇವತ್ತು RR ನಗರದಲ್ಲಿ ಕಳೆದ 8 ತಿಂಗಳದಿಂದ ರಾಜರಾಜೇಶ್ವರಿ ನಗರದಲ್ಲಿ ರೈತ ಸಂತೆ ಅಂತ ಹಮ್ಮಿಕೊಂಡಿದ್ದಾರೆ. ಈ ಸಂತೆಯ ವಿಶೇಷತೆ ಏನು ಅಂತಂದ್ರೆ, ಪ್ರತಿ ಶನಿವಾರವೂ ಕೂಡ ಈ ಸಂತೆ ಇರುತ್ತೆ. ಆದರೆ ಈ ಸಂತೆಗೆ ಬರುವಂತ ರೈತರು ಪ್ಯೂರ್ ಆರ್ಗ್ಯಾನಿಕ್ ರೈತರು ಮಾತ್ರ ಈ ಸಂತೆಯಲ್ಲಿ ಇರ್ತಾರೆ. ಇವರು ಬೆಳೆದಂತಹ ಬೆಳೆಯಲ್ಲಿ ಯಾವುದೇ ವಿಷ ಇರೋದಿಲ್ಲ. ಹಾಗೆ ಇಲ್ಲಿ ಬೈ ಪ್ರಾಡಕ್ಟ್ಸ್ಗಳು ಕೂಡ ನಿಮಗೆ ಸಿಗುತ್ತೆ. ಅದರಲ್ಲಿ ಮೈದಾ ಸಿಗೋದಿಲ್ಲ, ಮತ್ತು ಬಿಳಿ ಉಪ್ಪು ಇರೋದಿಲ್ಲ, ಮತ್ತು ಕಲಬೆರಕೆ ಅಡುಗೆ ಎಣ್ಣೆ ಕೂಡ ಇರೋದಿಲ್ಲ. ಅಂತಹ ಪ್ರಾಡಕ್ಟ್ಗಳು ನಿಮಗೆ ಎಲ್ಲಿ ಸಿಗುತ್ತೆ? ಹಾಗಾದ್ರೆ ಯಾವ ರೀತಿಯಾಗಿ ಸಂತೆ ನಡೀತಾ ಇದೆ, ಮತ್ತೆ ಇಲ್ಲಿ ಗ್ರಾಹಕರ ಬೆಂಬಲ ಹೇಗಿದೆ, ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ? ಕಳೆದ 8 ತಿಂಗಳದಿಂದ ಚಳಿಗೂ ಬಗ್ಲಿಲ್ಲ, ಮಳೆಗೂ ಜಗ್ಲಿಲ್ಲ. ಯಾರು ಏನೇ ಅಂದ್ಕೊಂಡ್ರು, ಯಾರು ಏನೇ ಮಾಡಿದ್ರು ಸಹಿತ ಇವರು ಸತತವಾಗಿ ತಮ್ಮ ಪ್ರಯತ್ನವನ್ನ ಮುಂದುವರಿಸಿಕೊಂಡು ಬಂದು ಇವತ್ತು 38 ವಾರಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ರೈತರ ಮನದಾಳದ ಮಾತೇನು ಕೇಳ್ತಾ ಹೋಗೋಣ. ಹೇಗಿದ್ದೀರಾ? ಸರ್, 38ನೇ ವಾರ ಸತತವಾಗಿ ನಡೆಸ್ತಾ ಇದ್ದೀರಲ್ಲ ಈ ರೈತ ಸಂತೆ, ಉದ್ದೇಶ ಏನು ಮತ್ತೆ ಏನ್ ಅನಿಸ್ತಾ ಇದೆ ನಿಮ್ಗೆ? ನಮ್ದು ಉದ್ದೇಶ ಬಂದ್ಬಿಟ್ಟು ಬೆಳೆಗಾರರಿಂದ ಬಳಕೆದಾರರಿಗೆ ನೇರವಾಗಿ ವಿಷಮುಕ್ತ ಆಹಾರ ಕೊಡ್ಬೇಕನ್ನೋ ನಮ್ಮ ಉದ್ದೇಶ. ಸುಮಾರು 38 ಅಂದ್ರೆ ಈಗ 38 ವಾರದಿಂದ ನಾವು ಪ್ರಾರಂಭ ಮಾಡಿದಾಗ 1 ವಾರ ಪ್ರಾರಂಭ ಮಾಡೋಣ ಅಂದ್ಕೊಂಡ್ವಿ. ಬಳಕೆದಾರರ ಪ್ರತಿಕ್ರಿಯೆ ಮಾಡಿ ಅವ್ರು ನಮ್ಗೆ ಬೇಕು, ನಮ್ಗೆ ಒಳ್ಳೆ ಆಹಾರ ಬೇಕು ಅಂತ ಇಲ್ಲಿ ರಾಜರಾಜೇಶ್ವರ ನಗರ ಜನಗಳು ಕೇಳಿದ್ರು. ಕೇಳಿದ ನಂತರ ನಮ್ಮ ಸಂಘಟನೆ ಕಡೆಯಿಂದ ನಾವು ಇಲ್ಲ ಮಾಡೋಣ ಅಂತೇಳಿ ಕಂಟಿನ್ಯೂ ಮಾಡ್ತಾ ಇದೀವಿ. 38 ವಾರದಿಂದ ಬರ್ತಾ ಇದೀವಿ ಇಲ್ಲಿಗೆ. ನಾವಿಲ್ಲಿ 38 ವಾರ ವಿಷಮುಕ್ತವಾಗಿ ಆಹಾರ ತರ್ತಾ ಇದೀವಿ. ನಮ್ಮ ಇಲ್ಲಿ ಬರ್ತಕ್ಕಂಥ ರೈತರು ತುಂಬಾ ಖುಷಿಯಿಂದ ಇದ್ದಾರೆ. ಆಮೇಲೆ ನೀವು ಗಮನಿಸಿರ್ಬೋದು, ನಾವು ಮೊದಲನೇ ವಾರ ಪ್ರಾರಂಭ ಮಾಡಿದಾಗ ನಮ್ಮಲ್ಲಿ ಸುಮಾರು 72 ಜನ ರೈತರಿದ್ರು. 72ರಿಂದ ನಾವೇನ್ ಮಾಡಿದ್ವಿ, ಅದನ್ನ ಫಿಲ್ಟರ್ ಮಾಡ್ಬಿಟ್ಟು 4 ಜನಕ್ಕೆ ತಂದಿವಿ ಸಂತೆನ. ಏನಕ್ಕೆ ಕಾರಣ ಏನು ಅಂದ್ರೆ, ನಮ್ಮಲ್ಲಿ ಅವಾಗ ಕೆಮಿಕಲ್ ಹಾಕ್ಬಿಟ್ಟು ಬೆಳಿತಕ್ಕಂಥ ರೈತರು ಇದ್ರು, ಅಂದ್ರೆ ಇನ್ಆರ್ಗ್ಯಾನಿಕ್ ಬೆಳಿತಕ್ಕಂಥವ್ರು. ಅದು ಬೇಡ ಅಂತಂದು ಹೇಳ್ಬಿಟ್ಟು ಅದನ್ನ ನಾವೇನ್ ಮಾಡಿದ್ವಿ, ಅವ್ರನ್ನೆಲ್ಲ ಫಿಲ್ಟರ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಪ್ಲಾಟ್ ವಿಸಿಟ್ ಮಾಡಿ ಅವ್ರದೆಲ್ಲ ಲೊಕೇಶನ್ ತಗೊಂಡ್ಬಿಟ್ಟು ನಾವು ಬಳಕೆದಾರರಿಗೆ ಅದನ್ನ ಹೇಳ್ತೀವಿ. 365 ದಿನದಲ್ಲಿ ನೀವು ಯಾವತ್ತಾದ್ರೂ ನಮ್ಮ ಯಾವುದೇ ರೈತರನ್ನು ವಿಸಿಟ್ ಮಾಡಂಗಿದ್ರು ನೇರವಾಗಿ ಬನ್ನಿ, ವಿತೌಟ್ ಇನ್ಫಾರ್ಮೇಶನ್ ಬಂದು ವಿಸಿಟ್ ಮಾಡಿ. ನಮ್ಮ ಪದಾರ್ಥಗಳು ಏನ್ ಮಾಡ್ತೀವಿ, ಏನ್ ಬೆಳಿತೀವಿ, ಕೆಲಸಕ್ಕೆ ಬರ್ದು ಏನೇನೋ ನೋಡಕ್ ಹೋಗ್ತೀವಿ. ಹೊಟ್ಟೆ ತಿನ್ನ ಆಹಾರ ನಮ್ದು ಎಲ್ಲಿಂದ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ನೋಡ್ಬಿಟ್ಟು ತಿನ್ಲಿ ಅಂತ ಹೇಳ್ತಾ ಇರ್ತೀವಿ. ಈಗ ದಲ್ಲಾಳಿಗರ ಕಿರಿಕಿರಿ ಇಲ್ಲ ನಿಮಗೆ, ನೀವೇ ಒಂದು ದರವನ್ನ ಫಿಕ್ಸ್ ಮಾಡ್ತೀರಿ, ನೀವೇ ನೇರವಾಗಿ ಗ್ರಾಹಕರಿಗೆ ನೀವು ಬೆಳೆದಂತ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿದ್ದೀರಿ. ಅದ್ರ ಬಗ್ಗೆ ಅದು ಎಷ್ಟು ನಿಮಗೆ ಹೆಮ್ಮೆ ಇದೆ? ನಾವು ನಿಮಗೆ ನಾವು ಕ್ಲಾರಿಫೈ ಮಾಡ್ತೀವಿ, ಇಲ್ಲಿ ಯಾರು ಗ್ರಾಹಕರು ಬರಲ್ಲ, ಇಲ್ಲಿ ಬರ್ತಕ್ಕಂಥ ಬಳಕೆದಾರರು. ಅವ್ರ ಬಳಕೆದಾರರು ನಮ್ಮಿಬ್ಬರ ನಡುವೆ ಒಂದು ಕಮಿಟ್ಮೆಂಟ್ ಇದೆ. ನಾವು ವಿಷಮುಕ್ತ ಆಹಾರ ಕೊಡ್ತೀವಿ ಅನ್ನೋ ಕಮಿಟ್ಮೆಂಟ್ ನಮ್ದು. ನಮ್ಮ ಆರ್ಥಿಕತೆ ಜವಾಬ್ದಾರಿ ಅವ್ರದ್ದು, ಅವ್ರ ಆರೋಗ್ಯ ಜವಾಬ್ದಾರಿ ನಮ್ದು ಅಂತ ಇಬ್ಬರು ಜವಾಬ್ದಾರಿ ಮೇಲೆ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಸಂತೆನ.